ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗ. ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಈ ದಿನ ಹೆಂಗಿತ್ತು, ಈ ಚಳಿಯಾಗಿ ಹೆಂಗಿದೆ ಹೇಳಬೇಕು ಫ್ರೆಂಡ್ಸ್. ಈಗ ಚಳಿ ಜಾಸ್ತಿ ಇದೆ, ನಮ್ಮ ಹತ್ರನೂ ಫುಲ್ ಚಳಿ ಅವ ಫ್ರೆಂಡ್ಸ್. ಆ್ಯಂಡ್ ಅರ್ಲಿ ಇನ್ ದ ಮಾರ್ನಿಂಗ್ ಕಂಪಲ್ಸರಿ ವಾಮ್ ವಾಟರ್ ಕುಡಲೇಬೇಕು, ಬೆಚ್ಚಗೆ ನೀರು. ಯಾವ ಏಜ್ ಗ್ರೂಪ್ ಇದೆಯೋ ಏನಿದೆಯೋ ಮಕ್ಕಳು ಎಲ್ಲರೂ ಕುಡಿಬೋದು ಫ್ರೆಂಡ್ಸ್. ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾ ಏನು ಊಟ ಮಾಡೀನಿ ತೋರಿಸಿಲ್ಲ ಬ್ರೇಕ್ಫಾಸ್ಟ್ನ, ಜಸ್ಟ್ ಬಿಕಾಸ್ ನಮ್ಮದು ಫ್ರೆಂಡ್ ಒಬ್ಬರು ಊಟಕ್ಕೆ ಕರೆದಿದ್ರು ಅವ್ರ ಮನೆಗೆ. ಆಂಧ್ರ ಕಡೆ ಉಡುಕಿ ಹಾಕೋರು 5 ಕಿಲೋ ಅಕ್ಕಿ, 11 ಕಿಲೋ ಅಕ್ಕಿ. ಸೊ ಅಕ್ಕಿದಿಂದ ಫಸ್ಟ್ ಮುತ್ತೈದರಿಗೆ ಅಡುಗೆ ಮಾಡಿ ಉಣಿಸಿ ಆನಂತರ ಅವ್ರು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಜಸ್ಟ್ ನಾನು ನಮ್ಮ ಕಝನ್ ಒಬ್ಬರಿಗೆ ಭೇಟಿ ಮಾಡಿ ಬಂದೀನಿ. ಆ್ಯಕ್ಚುಲಿ ಹೇಳಬೇಕಾದ್ರೆ ಇವಾಗಿನ ಟೈಮ್ನಲ್ಲಿ ಯಾರಿಗೆ ಏನು ಪ್ರಾಬ್ಲಮ್ ಬರುತ್ತೆ, ಹೆಂಗೆ ಬರುತ್ತೆ ಏನೂ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಹೆಲ್ತ್ ದುಡ್ಡಿನಕ್ಕಿಂತ ಹೆಚ್ಚಿಗೆ ಜಾಕಿ ಮಾಡ್ಕೋಬೇಕು ಫ್ರೆಂಡ್ಸ್. ಹೇಳಬೇಕಾದ್ರೆ ದುಡ್ಡು ಯಾವ ಥರ ನಾವು ಜಾಕಿ ಮಾಡ್ಕೋತೀವಲ್ಲ, ಒಂದು ರೂಪಿ, ಆ ಥರ ಹೆಲ್ತನ್ನು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹೆಲ್ತ್ ಇದ್ದರೆ ಎಲ್ಲನೇ ಇದೆ. ಹೆಲ್ತೇ ಇಲ್ಲ ಅಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಹೆಲ್ತಿ ನಾವು ಯಾವ ಥರ ಲಾಕರ್ನಾಗ ಇಟ್ಕೊಂಡು ನಮ್ಮ ಆಸ್ತಿ ಅಂತಸ್ತು ದುಡ್ಡನ್ನು ಸೇವ್ ಮಾಡ್ಕೋತೀವಿ, ಅದೇ ಥರ ವೆಲ್ತನ್ನು ಇಕ್ಕೋತೀವಿ. ಅದೇ ಥರ ಹೆಲ್ತ್ನೂ ಪ್ರಯಾರಿಟೈಸ್ ಮಾಡಿರಿ, ಪೋಷನ್ ಕಂಟ್ರೋಲ್ ಮಾಡಿರಿ, ಒಳ್ಳೆ ರಾಟಿಗಳು ಇಕ್ಕೋರಿ. ಓಕೆ, ಏನು ಹೇಳಿ ಅರ್ಥ ಆಗ್ತಾ ಇಲ್ಲ. ಸೊ ಭಾಳ ಖರಾಬ್ ಅನ್ನಿಸ್ತಾ ಇದೆ. ಇವಾಗೆ ಅಣ್ಣನ ಭೇಟಿ ಮಾಡಿ ಬಂದೀನಿ, ಬಟ್ ಫೀಲಿಂಗ್ ವೆರಿ ಬ್ಯಾಡ್. ಹಿ ವಾಸ್ ಕ್ರೈಯಿಂಗ್ ಲೈಕ್ ಅ ಸ್ಮಾಲ್ ಬೇಬಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಕೈಯಾಗಿದ್ದಾಗ ಮಾತ್ರ ಪೋಷನ್ ಕಂಟ್ರೋಲ್ ಮಾಡಿ ಊಟ ಮಾಡೋದು, ಟೈಮಿಗೆ ಊಟ ಮಾಡೋದು, ಪ್ರತಿಯೊಂದು ಇಂಪಾರ್ಟೆಂಟ್. ಇದಕ್ಕಿಂತ ಜಾಸ್ತಿ ಏನು ಮಾತಾಡ್ಬೇಕು ಅನ್ನಿಸ್ತಾ ಇಲ್ಲ, ಮೂಡ್ ಆಫ್ ಆಗಿದೆ. ಐ ಟಾಕ್ ಟು ಯು ಲೇಟರ್ ಆನ್. ಹಾಯ್ ಫ್ರೆಂಡ್ಸ್, ಟೈಮ್ ಇವಾಗ 4:45 ಆಗಿದೆ. ಆ್ಯಂಡ್ ನಾನು ಗ್ರೀನ್ ಟೀ ಕೊಡ್ಲಿತ್ತೀನಿ. ಅದಕ್ಕಿಂತ ಮುಂಚೆ ಒಂದು ಎಲ್ಲ ಸೀಡ್ಸ್ ಮಿಕ್ಸ್ ಮಾಡಿ ಲಡ್ಡು ಮಾಡೀನಲ್ಲ, ಅದು ತಿಲ್ಲಕತ್ತೀನಿ ನಾನು ಇವಾಗ. ಸೊ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಆಫ್ ನಾವು ಇದು ತಿನ್ಬೋದೇನಿಲ್ಲ ಗ್ರೀನ್ ಟೀ ಜೊತೆಯಲ್ಲಿ ಅಂತ. ನಾನು ಅದಕ್ಕೇನು ಮಾಡ್ತೀನಿ, ಗ್ರೀನ್ ಟೀಗೆ ಇಟ್ಟು ಅದಕ್ಕಿಂತ ಮುಂಚೆ ಇದು ಫಿನಿಷ್ ಮಾಡ್ತೀನಿ. ಸೊ ಆಲ್ ಟೈಪ್ಸ್ ಆಫ್ ಮಿಕ್ಸರ್ ನೋಡ್ಬೋದು ನೀವು. ಎಳ್ಳಿದೆ, ತರ್ಬೂಜ ಬೀಜ, ಸೂರ್ಯಪಾನ ಬೀಜ, ಆ್ಯಂಡ್ ಭಾಳಷ್ಟು ಸೀಡ್ಸ್ ಹಾಕೀನಿ. ಇದ್ರದ್ದು ರೆಸಿಪಿ ಇದೆ ಫ್ರೆಂಡ್ಸ್, ಬೇಕಾದ್ರೆ ನೀವು ನೋಡ್ಬೋದು. ನನ್ನ ಪ್ಲೇಲಿಸ್ಟಲ್ಲಿ ಡಯಟ್ ರೆಸಿಪೀಸಲ್ಲಿ ಇದೆ. ಸೊ ಬ್ರೇಕ್ಫಾಸ್ಟ್ ಟೈಮಲ್ಲಿ, ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಟೈಮಲ್ಲ, ಲಂಚ್ ಆ್ಯಂಡ್ ಬ್ರಂಚ್ ಬಿಟ್ವೀನ್ನಾಗ ಅಂದರೆ ನಿಯರ್ ಅಬೌಟ್ 11:30 ಹಂಗೆ ಊಟ ಮಾಡೀವಿ. ಉಡಕ್ಕಿ ಅಕ್ಕಿದಿಂದ ಫಸ್ಟ್ ಮುತ್ತೈದರಿಗೆ ಊಟ ಮಾಡಿಸಿ ಆನಂತರ ಅವ್ರು ಅಡುಗೆ ಮಾಡ್ಕೊತಾರಲ್ಲ, ಸೊ ಅದ್ರ ಸಲುವಾಗಿ ಅವ್ರು ನಮ್ಗೆ ಕರೆದಿದ್ರು. ರೈಸ್, ದಾಲ್ ಮತ್ತು ಹುಗ್ಗಿ ಮಾಡಿದ್ರು, ಕುಟ್ಟಿಂದ ಹುಗ್ಗಿ, ಗೋಧಿ ಹುಗ್ಗಿ. ಸೊ ಅದನ್ನು ನಾವು ಊಟ ಮಾಡಿದ್ವಿ ಫ್ರೆಂಡ್ಸ್. ಆ್ಯಕ್ಚುಲಿ ಕ್ಲಿಪ್ಪಿಗೆ ನನ್ನ ಮಾತಿಗೆ ಏನೂ ಸಿಮ್ಲಾರಿಟಿ ಇಲ್ಲ, ಬಟ್ ಅಲ್ಲಿ ಟೈಮ್ ಸಿಕ್ಕಿಲ್ಲ, ಅದ್ರ ಸಲುವಾಗಿ ಇಲ್ಲಿ ಹೇಳತ್ತೀನಿ. ಸೊ ಹಲೋ ಫ್ರೆಂಡ್ಸ್, ವಾಕಿಂಗ್ ಮಾಡಿ ಬಂದಾಯಿತು. ಈಗ ರಾಗಿ ದೋಸೆ ಹಾಕ್ಲತ್ತೀನಿ. ಮನೆ ಇಡ್ಲಿ ಬ್ಯಾಟರ್ ಇತ್ತಲ್ಲ, ಸೊ ದೋಸೆ ಹಾಕಿನಿ. ಇದು ವೈಷ್ಣವಿ ಫೇವರೇಟ್ ಮಸಾಲ, ಗರಂ ಮಸಾಲ, ಗರ್ಕುಲ್ ಗರಂ ಮಸಾಲ, ಮೆಣಸಿನ್ಕಾಯಿ ಪೌಡರ್ ಆ್ಯಂಡ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಂದ ವೈಷ್ಣವೀಸ್ ಫೇವರೇಟ್ ಮಸಾಲ ದೋಸೆ ಇಸ್ ರೆಡಿ. ಸೊ ಆ ನಂತರ ನನಗೇನು ತಿನ್ಬೇಕನ್ಸಿಲ್ಲ, ಬಟ್ ವೈಷ್ಣವಿಗೆ ದೋಸೆ ಮಾಡಿಕೊಡೋ ಹೊತ್ತಿನ ನಾನು ಒಂದು ದೋಸೆ ತಿಂದೀನಿ ಫ್ರೆಂಡ್ಸ್, ಜಸ್ಟ್ ಬಿಕಾಸ್ ಬ್ರಂಚ್ ಮಾಡಿಲ್ಲ. ಅದಕ್ಕೆ ನಂತರ ಇವಾಗೆ ನಾನು ಇದು ಮಾಡ್ಲತ್ತೀನಿ. ನೈಟ್ ಮಕ್ಬೋ ಹೊತ್ತಿನಾಗ ಐ ಆಮ್ ಹ್ಯಾವಿಂಗ್ ದಿಸ್ ಕಾಲಿ ಮಿರ್ಚ್, ಕರಿಮೆಣಸು ಮತ್ತು ಏನಂತಾರೆ ದಾಲ್ಚಿನ್ನಿ ಮತ್ತು ಅಲ್ಲ ಹಾಕಿ ಕುದಿಸಿದ ನೀರು ರಾತ್ರಿ ಮಕ್ಕೋತಿನ ಕೊಟ್ಟಿನಿ ಫ್ರೆಂಡ್ಸ್. ಆ್ಯಂಡ್ ಇಡೀ ಡೇನಾಗ 2 times ಗ್ರೀನ್ ಟೀನೂ ಕುಡ್ದೀನಿ. ವಿಡಿಯೋ ಭಾಳ ಶಾರ್ಟ್ ಆಗಿರ್ಲತ್ತವ, ಯಾಕಂತಂದ್ರೆ ಒಂದು ಸ್ವಲ್ಪ ಮೂಡ್ ಆಫ್ ಆಗಿದೆ ಫ್ರೆಂಡ್ಸ್. ಐ ವಾಂಟ್ ಟು ಚಿಟ್ ಚಾಟ್ ವಿತ್ ಯು ಡೆಫಿನೆಟ್ಲಿ ಟುಡೇ ಆರ್ ಟುಮಾರೋ ಐ ವಿಲ್ ಬಿ ಟಾಕಿಂಗ್ ಟು ಯು ಫ್ರೆಂಡ್ಸ್.
15 ಡೇಸ್ ಆಯಿತು ಮೂಡ್ ಆಫ್ ಆಗಿದೆ. ಮೀನ್ಸ್ ನಾಟ್ ಫಾರ್ ಮೀ, ನನಗೇನೂ ಆಗಿಲ್ಲ. ಬಟ್ ಬೇರೆಯವ್ರದ್ದು ಏನಾರ ನ್ಯೂಸ್ ಕೇಳಿದರೆ ಅದು ಡಿಫ್ರೆಂಟ್ ಫೀಲ್ ಆಗುತ್ತಲ್ಲ. ಸೊ ಡೆಫಿನೆಟ್ಲಿ ಐ ವಿಲ್ ಸ್ಪೀಕ್ ಟುಡೇ ಆರ್ ಟುಮಾರೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೆಂಗಿದ್ದೀರಾ ಕಮೆಂಟ್ ಮಾಡಿರಿ. ನಿಮ್ಮದು ವೆಯ್ಟ್ ಲಾಸ್ ಹೆಂಗೆ ಆಗ್ತಾಯಿದೆ ಅದನ್ನು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಬಾಯ್. ಹೆಲ್ತ್ ಈಸ್ ವೆಲ್ತ್ ಫ್ರೆಂಡ್ಸ್. ಈ ನೋಟ್ದಿಂದ ನಾನು ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.